ಸರ್ ಈಗ ಒಂದು ಕ್ರಿಮಿನಲ್ ಕೇಸ್ ಅಂತ ಬರುತ್ತೆ ಸರ್, ಯಾರೊಬ್ಬರು ಬರ್ತಾರೆ ನಮ್ಮದು ಒಂದು ಕ್ರಿಮಿನಲ್ ಕೇಸ್ ಇದೆ ತಗೊಳ್ಳಿ ಅಂತ ಹೇಳ್ತಾರೆ, ಅದು ಯಾವ ರೀತಿ ಪ್ರೊಸೀಜರ್ ಯಾವ ರೀತಿ ಮಾಡ್ತೀರಾ ಸರ್ ಒಬ್ಬ ಲಾಯರ್ ಆಗಿ ನೀವು? ಅಂದರೆ ಈಗ ಯಾವ ಕೇಸ್ ಬರುತ್ತೆ ಏನು ಅದನ್ನು ನೋಡಿಕೊಂಡು ನಾವು ಫಸ್ಟು FIRನ ಪರಿಶೀಲನೆ ಮಾಡ್ತೀವಿ. ಯಾವ ಸ್ಟೇಷನಲ್ಲಿ ಕೇಸ್ ಆಗಿದೆ ಆ ಸ್ಟೇಷನಿನ FIR ನಂಬರ್ ತೊಗೊಂಡು FIRನ ಪ್ರೈಮಾ ಫೇಸಿ ನಾವು ಪರಿಶೀಲನೆ ಮಾಡಿ ಯಾವ್ಯಾವ ಸೆಕ್ಷನ್ನ ಇನ್ವೋಕ್ ಮಾಡಿದ್ದಾರೆ ಅದನ್ನೆಲ್ಲ ಕೂಲಂಕುಷವಾಗಿ ನಾವು ನೋಡಿ ತನಿಖೆ ಮಾಡಿ ಆ ಸೆಕ್ಷನ್ನ ಹಿನ್ನೆಲೆಗಳು ಏನು ಅಂತ ನೋಡಿ, ಮತ್ತು ಪ್ರೈಮಾ ಫೇಸಿ ನಮಗೆ ಸಿಗುವಂಥ ಡಾಕ್ಯುಮೆಂಟ್ಸು ಬರೀ FIR ಮಾತ್ರ ಆಗಿರುತ್ತೆ, ಅದು ಆನ್ಲೈನಲ್ಲೂ ಸಿಗುತ್ತೆ. ಅದನ್ನು ಬಿಟ್ಟು ಬೇರೆ ಈಗ ಅರೆಸ್ಟ್ ಮಾಡಿದ್ರೆ ಒಂದು ಕ್ರಿಮಿನಲ್ ಕೇಸಲ್ಲಿ ರಿಮ್ಯಾಂಡ್ ಅಪ್ಲಿಕೇಶನ್ ಅಂತ ಒಂದು ಬರುತ್ತೆ, ಮತ್ತು ಸೀಸ್ ಮಾಜರ್ ಅಂತ ಬರುತ್ತೆ. ಸೊ ಪ್ರಾಪರ್ಟಿ ಸೀಸ್ ಮಾಡಿರೋದು ಇವೆಲ್ಲ ಇದು ಬರುತ್ತೆ, ಡಾಕ್ಯುಮೆಂಟ್ಸ್ ಬರುತ್ತೆ. ಅದನ್ನೆಲ್ಲ ನಾವು ತೊಗೋಬೇಕು ಅಂತ ಹೇಳಿದ್ರೆ ಒಂದು ಕೋರ್ಟಿಗೆ ಒಂದು ಅಪ್ಲಿಕೇಶನ್ ಅರ್ಜಿನ ಸಲ್ಲಿಸಿ ತೊಗೊಬೇಕಾಗಿ ಬರುತ್ತೆ. ಅದನ್ನೆಲ್ಲ ತೊಗೊತೀವಿ. ಆಮೇಲೆ ಅದನ್ನು ಕೂಲಂಕುಷವಾಗಿ ನಾವು ನೋಡ್ತೀವಿ ಏನೇನು ಕೇಸಲ್ಲಿ ಲೂಪ್ ಹೋಲ್ಸ್ ಇದೆ, ಪೊಲೀಸ್ನವರು ಅರೆಸ್ಟ್ ಮಾಡಬೇಕಾದ್ರೆ ಎಲ್ಲ ಪ್ರೊಸೀಜರ್ನ ಫಾಲೋ ಮಾಡಿದಾರಾ ಇಲ್ವೋ ಅದನ್ನೆಲ್ಲ ನೋಡಿ ನಾವು ಒಂದು ಬೇಲ್ ಅಪ್ಲಿಕೇಶನ್ನ ರೆಡಿ ಮಾಡ್ತೀವಿ. ರೆಡಿ ಮಾಡಿಬಿಟ್ಟು ಆ ಒಂದು ಏನೇನು ಲೂಪ್ ಹೋಲ್ಸ್ ಇದೆ ಅದನ್ನೆಲ್ಲ ಗ್ರೌಂಡ್ಸಾಗಿ ಮಾಡ್ಕೋತೀವಿ. ಆಮೇಲೆ ಫಸ್ಟ್ ಫ್ಯಾಕ್ಟ್ಸಾಗಿ ಏನು ಎಕ್ಸಾಕ್ಟ್ ಫ್ಯಾಕ್ಟ್ ನಡೆದಿದೆ ಅದನ್ನು ನಾವು ನರೇಟ್ ಮಾಡ್ತೀವಿ. ಆಮೇಲೆ ಗ್ರೌಂಡ್ಸ್ ಏನೇನಿದೆ ಅದನ್ನು ಹಾಕ್ತೀವಿ. ಆಮೇಲೆ ಪ್ರೇಯರಲ್ಲಿ ನಮ್ಮ ಬೇಲ್ ಅಪ್ಲಿಕೇಶನನ್ನು ಕನ್ಸಿಡರ್ ಮಾಡಬೇಕು ಮಾನ್ಯ ಕೋರ್ಟ್ ಅಂತ ಹೇಳಿಬಿಟ್ಟು ಪ್ರೇಯರ್ ಇರುತ್ತೆ. ಅದನ್ನು ತೊಗೊಂಡೋಗಿ ನಾವು ನೆಕ್ಸ್ಟು ಕೋರ್ಟ್ಗೆ ಸಲ್ಲಿಸಿ ಅಲ್ಲಿ ಒಂದು ವಾದವನ್ನು ಮಂಡಿಸಿ ಆಮೇಲೆ ನಾವೊಂದು ರಿಲೀಫ್ ತೊಗೊಂಡ್ಬರ್ತೀವಿ ಸರ್. ಸರ್ ಫಸ್ಟ್ ಮಾಡೋದೇನೆ ಬೇಲ್ ಅಪ್ಲಿಕೇಶನ್ಗೆ ಬೇಲ್ಗೆ ಅಪ್ಲೈ ಮಾಡೋದು ಸರ್? ಫಸ್ಟ್ ಹೌದು, ಬೇಲಿಗೆ ಅಪ್ಲೈ ಮಾಡಬೇಕಾಗುತ್ತೆ. ಯಾವುದೇ ಒಂದು ಫಸ್ಟು ಹೊರಗಡೆ ಕರ್ಕೊಂಬರ್ಬೇಕಾಗಿ ಬರುತ್ತೆ, ಅದು ಅವರ ರೈಟ್ ಆಗಿರುತ್ತೆ. ಫಸ್ಟ್ ನಾವು ನೋಡ್ತೀವಿ ಯಾವ ಥರ ಕೇಸ್ ಅದು. ಇಟ್ ಈಸ್ ಅ ಬೇಲಬಲ್ ಕೇಸ್ ಅಂತ ಹೇಳಿದ್ರೆ ಒಂದು ಅಪ್ಲಿಕೇಶನ್ ಕೊಟ್ಟರೆ ಬೇಲ್ ಆಗುತ್ತೆ. ನಾನ್ ಬೇಲಬಲ್ ಕೇಸ್ ಅಂತ ಹೇಳಿದ್ರೆ ಸ್ವಲ್ಪ ಕೂಲಂಕುಷವಾಗಿ ತನಿಖೆ ಮಾಡಿ ಏನಕ್ಕಾಗಿದೆ ಇನ್ಸಿಡೆಂಟು ಎತ್ತ ಅಂತ ಹೇಳಿ ನೋಡಿ ಆಮೇಲೆ ಬೇಲ್ಗಾಗುತ್ತೆ. ತೀರಾ ತುಂಬ ಸೀರಿಯಸ್ ಕೇಸು ಅಂತ ಹೇಳಿದರೆ ಅದಕ್ಕೆ ಬೇಲ್ ಸಿಗುತ್ತಾ ಇಲ್ವೋ ಅಂತ ನಾವು ಕರೆಕ್ಟಾಗಿ ಹೇಳ್ಬಿಡ್ತೀವಿ. ಫಸ್ಟೇ ನಮ್ಗೆ ಗೊತ್ತಾಗುತ್ತೆ. ಅವ್ರಿಗೆ ಹೇಳ್ತೀವಿ ಒಂದು 6 ತಿಂಗಳು ವೆಯ್ಟ್ ಮಾಡಬೇಕಾಗುತ್ತೆ, ಚಾರ್ಜ್ ಶೀಟ್ ಆಗೋ ತನಕ ವೆಯ್ಟ್ ಮಾಡಬೇಕಾಗಿ ಬರುತ್ತೆ. ಅದಾದಮೇಲೆ ನಾವು ಬೇಲ್ಗೆ ಹಾಕಬೇಕಾಗಿ ಬರುತ್ತೆ. ಈಗಲೇ ಬೇಲ್ಗೆ ಹಾಕಿದ್ರೆ ರಿಜೆಕ್ಟ್ ಆಗುತ್ತೆ ಅಂತ ನಾವು ಫಸ್ಟೇ ತಿಳಿಸ್ಬಿಡ್ತೀವಿ. ಸೊ ತಿಳಿಸಿ ಮಾಡ್ತೀವಿ. ಸರ್ ಈಗ ಕೆಲವೊಂದು ಬೇಲ್ ರಿಜೆಕ್ಟ್ ಆಗುತ್ತಲ್ಲ, ಯಾವ ಕಾರಣಗಳಿಂದ ಆಗುತ್ತೆ? ಅದೇ ರೀತಿ ಬೇಲ್ ಎಷ್ಟು ರಿಜೆಕ್ಟ್ ಆಗ್ಬೋದು ಏನಾದ್ರು ಅಂತೇಳಿದ್ರೆ ನಾವು ಅಪ್ಲೈ ಮಾಡ್ತಾನೆ ಇರ್ಬೋದಾ, ಯಾವ ರೀತಿ ಸರ್? ಇಲ್ಲ, ಬೇಲ್ ನೀವು ಇಟ್ ಈಸ್ ಯುವರ್ ರೈಟ್, ಕಾನ್ಸ್ಟಿಟ್ಯೂಷನಲ್ ರೈಟ್. ನೀವು ಎಷ್ಟು ಸತಿ ಬೇಕಾದ್ರೂ ಬೇಲಿಗೆ ಅಪ್ಲೈ ಮಾಡ್ಬೋದು ಇಲ್ಲಿಗೆ. ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳಿದ್ರಿ. ಅದೇ ಸರ್, ಅದೇ ಬೇಲ್ ಎಷ್ಟು ಸಲ ಅಪ್ಲೈ ಮಾಡೋದು ಅಂತ. ಅದೇ ಎಷ್ಟು ಸತಿ ಬೇಕಾದ್ರೂ ರಿಜೆಕ್ಟ್ ಆಗ್ತಿರುತ್ತೆ, ಎಷ್ಟು ಸಲ ಬೇಕಾದ್ರೂ ಅಪ್ಲೈ ಮಾಡೋದು. ಹೌದು, ಎಷ್ಟು ಸತಿ ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಆಮೇಲೆ ಇವಾಗ ಈ ಕೋರ್ಟ್ ಚಿಕ್ಕ ಕೋರ್ಟಲ್ಲಿ ರಿಜೆಕ್ಟ್ ಆದರೆ ದೊಡ್ಡ ಕೋರ್ಟ್ಗೆ, ಇನ್ನೂ ದೊಡ್ಡ ಕೋರ್ಟ್ಗೆ, ಆ ಥರ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಇರೋದು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇದೆ, ಸೆಷನ್ ಕೋರ್ಟ್ ಇದೆ, ಹೈಕೋರ್ಟ್ ಇದೆ. ಫಸ್ಟು ನಾವು ಯಾವ ಅಫೆನ್ಸ್ ತುಂಬ ಗ್ರೇವ್ ಇದ್ದರೆ ಅದು ಇಟ್ ವಿಲ್ ಬಿ ಟ್ರಯಬಲ್ ಬೈ ಸಿಟಿ ಸಿವಿಲ್ ಆ್ಯಂಡ್ ಸೆಷನ್ಸ್ ಕೋರ್ಟ್. ಆ ಕೋರ್ಟಲ್ಲಿ ರಿಜೆಕ್ಟ್ ಆದಲ್ಲಿ ಮಾನ್ಯ ಹೈಕೋರ್ಟ್ಗೆ ನಾವು ಹೋಗುವಂಥ ಚಾನ್ಸಸ್ ಇರುತ್ತೆ. ಅಲ್ಲಿ ರಿಜೆಕ್ಟ್ ಆದರೆ ಆಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಈಗ ನೀವು ಇನ್ನೊಂದು ಕೇಳಿದ್ರಿ, ತುಂಬ ರಿಜೆಕ್ಟ್ ಆದರೆ ಏನು ಮಾಡೋದು ಅಂತ ಹೇಳಿ. ಸೊ ಈಗ ರಿಜೆಕ್ಟ್ ಅಂತ ಹೇಳಿದ್ರೆ ಈಗ ಕಾನೂನಲ್ಲಿ ಎಲ್ಲರೂ ಬಿಡಲ್ಲ. ಕೆಲವೊಂದು ಕಾನೂನಿನ ಪ್ರೊಸೀಜರ್ ಅಡಿಯಲ್ಲಿ ಏನಾದರೂ ಲೂಪ್ ಹೋಲ್ಸ್ ಆಗಿದ್ರೆ, ಆ ಪ್ರೊಸೀಜರ್ ಲ್ಯಾಪ್ಸಸ್ ಆಗಿದ್ರೆ ಕಾನೂನಿನ ಅಡಿಯಲ್ಲಿ ನೋಡಿ ಜಡ್ಜಸ್ ಬಿಡ್ತಾರೆ. ಅಲ್ಲಿ ಕೊಲೆನೇ ಆಗಿದೆ ಫಾರ್ ಎಕ್ಸಾಂಪಲ್ ಅಂತ ಹೇಳಿದರೆ ಅದು ಜಡ್ಜಿಗೆ ಅನಿಸ್ಬೇಕು ಪ್ರೈಮಾ ಫೇಸಿ ನೋಡಿದ ತಕ್ಷಣ ಇವ್ನು ಮಾಡಿದ್ದಾನೆ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಅವ್ರು ಆಚೆ ಬಿಡಲ್ಲ. ಯಾಕಂದರೆ ನಮ್ಮ ದೇಶದ ಕಾನೂನು ಆ ಥರ ಇದೆ. ಈಗ ಎಲ್ಲರೂ ಬಿಡ್ತಾರೆ ಅಂತ ಹೇಳಿದ್ರೆ ಅಲ್ಲಿಗೆ ಏನೋ ಒಂದು ಪ್ರೊಸೀಜರಲ್ಲಿ ಲ್ಯಾಪ್ಸ್ ಆಗಿರುತ್ತೆ. ಪೊಲೀಸ್ನವರಿಂದ ಅರೆಸ್ಟ್ ಮಾಡಬೇಕಾದ್ರೆ ಏನೋ ಒಂದು ಪ್ರೊಸೀಜರಲ್ಲಿ ಲ್ಯಾಪ್ಸ್ ಆಗಿರುತ್ತೆ. ಅಥವಾ ಐ ವಿಟ್ನೆಸ್ ಇರ್ತಾರೆ, ಐ ವಿಟ್ನೆಸ್ಸು ಏನು ಇನ್ಸಿಡೆಂಟ್ ನಡೆದಿದೆ ಅದನ್ನು ಹೇಳ್ದಿರ ಬೇರೆ ಇನ್ನೇನೋ ಕತೆ ಹೇಳಿರ್ತಾರೆ, ಅವ್ರ ಹೆಸರೇ ಹೇಳಿರಲ್ಲ, ಯಾರು ಕೊಲೆ ಮಾಡಿದ್ರು ಅವ್ರ ಹೆಸರು. ಸೊ ಇಂಥ ಎಲ್ಲ ಒಂದು ನಾವು ಇದನ್ನು ಒಂದು ಲಿಸ್ಟ್ ಮಾಡಿಕೊಂಡು ನಾವು ಅದನ್ನು ವಾದ ಮಾಡ್ದಲ್ಲಿ ಏನಾಗುತ್ತೆ ನಮಗೆ ರಿಲೀಫ್ ಸಿಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಸರ್ ಇನ್ನೊಂದು, ಈಗ ಹೈಕೋರ್ಟಿಗೆ ಹೋಗ್ತೀವಿ ಬೇಲ್ ಸಿಗಲ್ಲ, ಸುಪ್ರೀಂ ಕೋರ್ಟಿಗೆ ಹೋದ್ರೆ ಬೇಲ್ ಸಿಕ್ಕಿಲ್ಲ ಅಂದರೆ ಮುಂದಿನ ಮತ್ತೆ ಬೇರೆ ಯಾವ್ದಾದ್ರು ಕೋರ್ಟ್ ಇದೆಯಾ? ಇಲ್ಲ, ಬೇರೆ ಯಾವುದು ಕೋರ್ಟ್ ಇಲ್ಲ, ಬರೀ ಸುಪ್ರೀಂ ಕೋರ್ಟ್ ಅಷ್ಟೇ. ಆ ಸುಪ್ರೀಂ ಕೋರ್ಟಲ್ಲಿ ನಿಮಗೆ ಬೇರೆ ಬೇರೆ ಪ್ರಾವಿಷನ್ ಬರುತ್ತೆ. ಈಗ ಕೊಲೆ ಕೇಸ್ ಆಗಲಿ ಮತ್ತು ರೇಪ್ ಕೇಸ್ ಆಗಲಿ ಇನ್ನಿತರೆ ಕೇಸ್ಗಳಲ್ಲಿ ಏನಾಗುತ್ತೆ ಬೇಲ್ ಸಿಗೋದೇ ಇಲ್ಲ, ತುಂಬ ಕಷ್ಟ ಸಿಗೋದು. ಆಗ ಮೇಲಿಂದ ಮೇಲೆ ಕೋರ್ಟ್ಗೆ ಹೋಗಿ ಅದಾದಮೇಲೆ ಆ ಪೆಟಿಷನ್ನೇ ತಿರ್ಗಾ ರಿವ್ಯೂ ಪೆಟಿಷನ್ ಅಂತ ಕರೀತಾರೆ. ಆ ತಿರ್ಗಾ ರಿವ್ಯೂ ಮಾಡಿ ಆಮೇಲೆ ಪ್ರೆಸಿಡೆಂಟ್ಗೆ ಒಂದು ಪ್ರೆಸಿಡೆಂಟ್ ಪ್ಲೀ ಅಂತ ಇರುತ್ತೆ ಆರ್ಟಿಕಲ್ 72 ಪ್ರಕಾರ. ಅಲ್ಲಿ ಪ್ರೆಸಿಡೆಂಟ್ಗೆ ಒಂದು ಲೆಟ್ರ್ ಬರೆದು ನನಗೆ ಈಗ ನೇಣು ಶಿಕ್ಷೆ ಆಗಿರುತ್ತೆ ಅಂತ ತಿಳ್ಕೊಳ್ಳಿ ಸೆಷನ್ಸ್ ಕೋರ್ಟಲ್ಲಿ, ಅದನ್ನು ಹೈಕೋರ್ಟ್ಗೆ ಇವರು ಅಪೀಲ್ ಮಾಡ್ತಾರೆ.
ಹೈಕೋರ್ಟು ಅದೇ ನೇಣಿಗೆ ಹಾಕ್ಲೇಬೇಕು ಅಂತೇಳಿ ಅಪ್ಹೋಲ್ಡ್ ಮಾಡುತ್ತೆ ಅಂತ ತಿಳ್ಕೊಳ್ಳಿ. ತಿರ್ಗಾ ಅವ್ನು ಸುಪ್ರೀಂ ಕೋರ್ಟ್ಗೆ ಹೋಗ್ತಾನೆ. ಸುಪ್ರೀಂ ಕೋರ್ಟಲ್ಲೂ ಅದನ್ನು ಅಪ್ಹೋಲ್ಡ್ ಮಾಡಿದ್ರೆ ಅವಾಗ ಅವನು ಪ್ರೆಸಿಡೆಂಟಿಗೆ ಬರೀಬೋದು. ಈಗ ನಾನು ಏನು ಮಾಡಿದ್ದೀನಿ, ಮರ್ಸಿ ಪೆಟಿಷನ್ ಅಂತ ಕರೀತಾರೆ ಅದನ್ನು. ಆ ಮರ್ಸಿ ಪೆಟಿಷನ್ನ ಬರೆದು, ಈಗ ನಾನು ಏನು ತಪ್ಪು ಮಾಡಿದ್ದೀನಿ ದಯವಿಟ್ಟು ನನಗೆ ನೀವು ಕ್ಷಮಿಸಬೇಕು ಅಂತ ಒಂದು ಕ್ಷಮಾದಾನ ಅರ್ಜಿ ಒಂದು ಸಲ್ಲಿಸ್ಬಿಟ್ಟು ಅದನ್ನು ಇದು ಮಾಡ್ಬೋದು. ಇದಕ್ಕೆ ಇವರಿಗೆ ಪ್ರೆಸಿಡೆಂಟ್ಗೆ ಅದಕ್ಕೆ ಎಲ್ಲ ರೀತಿಯಾದ ಒಂದು ರೈಟ್ ಇರುತ್ತೆ. ಪ್ರೆಸಿಡೆಂಟ್ ಅವನ್ನ ಮಾಫಿ ಇದು ಮಾಡ್ಬೋದು. ಸರ್ ಇನ್ನೊಂದು, ಈಗ ಕೆಲವೊಂದು ಕೇಸ್ಗಳಲ್ಲಿ 3 ವರ್ಷ 4 ವರ್ಷ ಆದರೂ ಕೂಡ ಬೇಲ್ ಸಿಗಲ್ಲ, ಆಮೇಲೆ ಅವರು ನಿರಪರಾಧಿ ಅಂತ ಹೇಳ್ಬಿಟ್ಟು ಬಿಡುಗಡೆ ಕೂಡ ಆಗುತ್ತೆ. ಓಕೆ, ಆ ಥರ ಅಂದರೆ ಅಲ್ಲ ಬೇಲ್ ಸಿಗಲ್ಲ ಅಂತ ಹೇಳಿದ್ರೆ ಅದು ಅಫೆನ್ಸ್ ಆ ಥರ ಇರುತ್ತೆ. ಪಾಯಿಂಟ್ ನಂಬರ್ 1, ಆವಾಗ ಅಕ್ಯೂಸ್ಡಿನ ಕಡೆಯಿಂದ ತುಂಬ ಅನ್ಯಾಯ ಆಗುತ್ತೆ. ಯಾಕಂದರೆ ರೈಟ್ ಟು ಸ್ಪೀಡಿ ಟ್ರಯಲ್ ಇಸ್ ದಿ ಫಂಡಮೆಂಟಲ್ ರೈಟ್. ಆರ್ಟಿಕಲ್ 21 ಅಂಡರಲ್ಲಿ ಈ ಹಲವಾರು ಸುಪ್ರೀಂ ಕೋರ್ಟ್ ರೂಲಿಂಗ್ಸ್ ಇದೆ, ಜಡ್ಜ್ಮೆಂಟ್ಸ್ ಇದೆ. ಸ್ಪೀಡಿ ಟ್ರಯಲ್ ಮಾಡಬೇಕು, ಸ್ಪೀಡಿ ಡಿಸ್ಪೋಸಲ್ ಮಾಡಬೇಕು ಅಂತೇಳಿ. ಅದಕ್ಕೆ ಹಲವಾರು ಕಾರಣಗಳು ಇದೆ. ಏನು ಕಾರಣಗಳು? ಈಗ ನೀವು ಲೇಟ್ ಮಾಡಿದಷ್ಟು ವಿಟ್ನೆಸ್ಗಳು ಮಾಡ್ಕೊಂಡಿರ್ತಾರೆ. ಈಗ ಒಂದು ಫಾರ್ ಎಕ್ಸಾಂಪಲ್ ಮರ್ಡರ್ ಕೇಸ್ ಅಂತ ತಿಳ್ಕೊಳ್ಳಿ. ಆ ಮರ್ಡರ್ ಕೇಸಲ್ಲಿ ನಿಮಗೆ ಈಗ 90 ಜನ ಸಾಕ್ಷಿಗಳು ಮಿನಿಮಮ್ ಮಾಡ್ಕೊಂಡಿರ್ತಾರೆ, 120 ಜನ ಮಾಡ್ಕೊಂಡಿರ್ತಾರೆ. ಈ ತುಂಬ ಇಂಥ ಹಲವಾರು ಸಾಕ್ಷಿಗಳನ್ನು ಮಾಡ್ಕೊಂಡಿರ್ತಾರೆ. ಈಗ ಲೇಟ್ ಆಗ್ತಾ ಏನಾಗುತ್ತೆ, ಆ ಸಾಕ್ಷಿಗಳು ಏನೇನು ಇವರು ಚಾರ್ಜ್ ಶೀಟಲ್ಲಿ ರೆಕಾರ್ಡ್ ಮಾಡ್ಕೊಂಡಿರ್ತಾರೆ, ಆ ಸಾಕ್ಷಿಗಳು ಎಲ್ಲನೂ ಅವರು ಮರ್ತೋಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದೇ ರೀತಿ ಇದು ಕಂಪ್ಲೇನೆಂಟ್ ಸೈಡ್ ಆದರೆ, ಅದೇ ರೀತಿ ನಮ್ಮ ಅಕ್ಯೂಸ್ಡ್ ಸೈಡ್ ನೋಡೋದಾದರೆ ಅವನು ಜೈಲಲ್ಲಿ ನೋಡಿ 1 ದಿನ ಇರೋದು ಇಟ್ ಈಸ್ ಎ ವೈಲೇಷನ್ ಆಫ್ ಆರ್ಟಿಕಲ್ 21. ಅವ್ನು ಕೊಲೆ ಮಾಡಿದಾನೋ ಇಲ್ವೋ ಅದಕ್ಕೆ ಪ್ರೂವ್ ಮಾಡೋದಕ್ಕೆ ನಿಮಗೆ ಹೇಳ್ತಾ ಇದ್ದಾರೆ ಟ್ರಯಲ್ ಬೇಗ ನಡೆಸಿ ಅಂತೇಳಿ. ಈಗ ಟ್ರಯಲ್ ಬೇಗ ನಡೆದಿಲ್ಲ ಅಂತ ಹೇಳಿದ್ರೆ ಅವನಿಗೆ ಬೇಲ್ ಮೇಲೆ ಬಿಡಬೇಕಾಗಿ ಬರುತ್ತೆ. ಅದಕ್ಕೆ ತುಂಬ ಸುಪ್ರೀಂ ಕೋರ್ಟ್ ರೂಲಿಂಗ್ಸ್ ಇದೆ. ಅಥವಾ ಇಷ್ಟು ದಿನದ ಒಳಗಾಗಿ ನೀವು ಟ್ರಯಲ್ನ ಕನ್ಕ್ಲೂಡ್ ಮಾಡಬೇಕು ಅಂತ ಹೇಳಿ ಮಾನ್ಯ ಹೈಕೋರ್ಟು ಒಂದು ಆರ್ಡ್ರನ್ನ ಕೂಡ ಪಾಸ್ ಮಾಡ್ಬೋದು ಲೋಯರ್ ಕೋರ್ಟ್ಗೆ. ಮಾಡಿಲ್ಲ ಅಂತ ಹೇಳಿದ್ರೆ ನಾನು ಬೇಲ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬೇಕಾದ್ರೆ ಮಾಡ್ಬೋದು. ಸೊ ಈ ಥರ ಇದೆ ಸರ್. ಇನ್ನೊಂದು, ಅಕಸ್ಮಾತ್ ಯಾವ್ದಾದ್ರು ಒಂದು ಅಕ್ಯೂಸ್ಗಳು ಇರ್ತಾರೆ, ಅವ್ರಿಗೆ ಮೇಲೆ ಕೇಸ್ ಫೈಲ್ ಆಗಿರುತ್ತೆ, ಬೈ ಚಾನ್ಸ್ ಅವ್ರಿಗೆ ಶಿಕ್ಷೆ ಆದಮೇಲೆ ನಿರಪರಾಧಿ ಅಂತ ಬಂದರೆ ಅವ್ರಿಗೆ ಕಾನೂನಿನ ಪರಿಹಾರ ಇದೆಯಾ ಆಮೇಲೆ? ಇಲ್ಲ ನೀವು ಕೇಳಿದ ನಂಗೆ, ಈಗ ಒಂದು ಅಪರಾಧಿ ಇರ್ತಾರೆ, ಅಪರಾಧಿ ಅಂತ ತೊಗೊಳ್ತಾರೆ, ಅವರಿಗೆ ಶಿಕ್ಷೆ ಆಗಿಬಿಡುತ್ತೆ. ಆಮೇಲೆ ಕೋರ್ಟಲ್ಲಿ ಕೆಲವೊಂದು ಕೇಸ್ಗಳಲ್ಲಿ ಅವ್ನು ನಿರಪರಾಧಿ ಅಂತ ಬರ್ತಾರೆ. ಆಗ ಅವ್ರಿಗೆ ಗೌರ್ಮೆಂಟ್ ಏನು ಪರಿಹಾರ ಕೊಡುತ್ತಾ ಅಂತ? ಇಲ್ಲ, ಆ ಥರ ಯಾವುದೇ ರೀತಿ ಪರಿಹಾರ ಇಲ್ಲ. ಆ ಥರ ಬೇಕು ಅಂತ ಹೇಳಿದ್ರೇನು ನೀವು ಮಾಡ್ಕೋಬೋದು. ಬೇಕಾದ್ರೆ ರಿಟ್ ಪಿಟಿಷನ್ ಫೈಲ್ ಮಾಡಿ. ಅವ್ರಿಗೆ ಪರ್ಸ್ನಲ್ ಇಂಟ್ರೆಸ್ಟ್ ಇರುತ್ತೆ. ಈಗ ಅವ್ರಿಗೆ ಅವ್ರು ಜೈಲಿಗೆ ಹೋಗಿ ಬಂದೇ ಸುಸ್ತಾಗ್ಬಿಟ್ಟಿರ್ತಾರೆ. ಅವ್ರು ತಿರ್ಗಾ ಈ ಸವಾಸನೆ ಬೇಡ ಅಂತ ಆ ಮೈಂಡ್ಸೆಟ್ಟಲ್ಲಿ ಇರುತ್ತೆ. ತಿರ್ಗಾ ಅವ್ರ ಮೇಲೆ ವಾಪಸ್ಸು ನೀವು ಅರ್ಜಿ ಫೈಲ್ ಮಾಡುವಂಥ ಧೈರ್ಯ ಯಾರೂ ಮಾಡಲ್ಲ. ಸೊ ಬೇಕು ಅಂತ ಹೇಳಿದ್ರೆ ನಮ್ಮ ಕಾನೂನಿನ ಅಡಿಯಲ್ಲಿ ಮಾಡ್ಬೋದು. ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿದ್ದಾರೆ ಇವರು ಅಂತ ಹೇಳ್ಬಿಟ್ಟು ಒಂದು ರಿಟ್ ಪಿಟಿಷನ್ ಫೈಲ್ ಮಾಡಿ ಬೇಕಾದ್ರೆ ಅದನ್ನು ಕಂಟೆಸ್ಟ್ ಮಾಡುವಂಥ ಸಾಧ್ಯತೆ ಇದೆ. ಓಕೆ ಸರ್, ಈಗ ಇನ್ನೊಂದು 5 ಆರೋಪಿಗಳಿದ್ದಾರೆ ಅಂದ್ಕೊಳ್ಳಿ. 5 ಆರೋಪಿಗಳಿಗೂ ಅಕಸ್ಮಾತ್ ಶಿಕ್ಷೆ ಅನ್ನೋದಾದರೆ ಸೇಮ್ ಆಗುತ್ತಾ, ಬೇರೆ ಬೇರೆ ಆಗುತ್ತಾ? ಇಲ್ಲ, 5 ಆರೋಪಿಗಳಿಗೂ ಸೇಮ್ ಶಿಕ್ಷೆ ಆಗುತ್ತೆ. ಓಕೆ, A1 A2 ಎಲ್ಲರಿಗೂ ಸೇಮ್ ಸೆಕ್ಷನ್ ಇವ್ರು ಹಾಕಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಡಕಾಯಿತಿ ಮಾಡಿ ಮರ್ಡರ್ ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ಅದರಲ್ಲಿ ಮೇಲೆ ಹೋಗಿ ಕೊಲೆ ಮಾಡಿರೋವನೇ ಬೇರೆ ಇರ್ತಾನೆ, ಆಚೆ ನಿಂತ್ಕೊಂಡು ಕಾವಲು ನಿಂತ್ಕೊಂಡು ನೋಡೋವನೇ ಬೇರೆ ಇರ್ತಾನೆ. ಅವ್ರಿಗೂ 302 ಹಾಕಿರ್ತಾರೆ. ನಾವು ಅದನ್ನು ಕೂಲಂಕುಷವಾಗಿ ಫೈಲ್ನ ಓದಿ ಮಾನ್ಯ ಹೈಕೋರ್ಟ್ ತಿಳಿಸ್ಬೇಕು, ಇವನಿನ್ನೂ ಆಚೆನೇ ನಿಂತಿದ್ದ, ವಿಕ್ಟಿಮ್ ಬಾಡಿ ಕೂಡ ಟಚ್ ಮಾಡಿಲ್ಲ, 302 ಇನ್ವೋಕ್ ಮಾಡಿದ್ದಾರೆ ಅಂತ ಹೇಳಬೇಕು. ಮನೆ ಒಳಗಡೆ ಹೋಗೇ ಇಲ್ಲ, ಹೌಸ್ ಟ್ರೆಸ್ಪಾಸ್ 441 ಸೆಕ್ಷನ್ ಹಾಕಿದ್ದಾರೆ ಅಂತ ಹೇಳಬೇಕು. ಸೊ ಇದನ್ನೆಲ್ಲ ಒಂದೊಂದು ಬಿಡಿಸಿ ನಾವು ಮಾನ್ಯ ಹೈಕೋರ್ಟ್ಗೆ ಹೇಳ್ದಲ್ಲಿ ನಮಗೆ ನಮ್ಮ ಕಡೆ ರಿಲೀಫ್ ಆಗುತ್ತೆ. ಅದಕ್ಕೆ ಕ್ರಿಮಿನಲ್ ಲಾಯರ್ಸ್ ಅಂತ ಕರೆಯೋದು. ಅದನ್ನು ಕೂಲಂಕುಷವಾಗಿ ಓದ್ಕೊಂಡು ನಾವು ಮಾಡಬೇಕಾಗಿ ಬರುತ್ತೆ. ಈ ಸೆಕ್ಷನ್ಗಳನ್ನು ಯಾರು ಹಾಕೋದು ಸರ್? ಪೊಲೀಸ್ ಅವರೇ ಹಾಕೋದು. ಕೆಲವೊಮ್ಮೆ ಸೆಕ್ಷನ್ಗಳು ತಪ್ಪಾಗಿ ಹಾಕಿದ್ರೆ ಪೊಲೀಸ್ನವರು ಅಕಸ್ಮಾತ್ ಅವ್ರಿಗೇನು ಶಿಕ್ಷೆ ಆಗುತ್ತಾ? ಇಲ್ಲ ತಪ್ಪಾಗಿ ಹಾಕಿದ್ರೆ ಅಂತ ಅದೇ ತಪ್ಪಾಗಿ ಹಾಕಿದ್ದಾರೆ ಅಂತ ನಾವು ಕಂಟೆಸ್ಟ್ ಮಾಡಿ ಹೇಳಿನೇ ನಾವು ಹೈಕೋರ್ಟಲ್ಲಿ ಬೇಲ್ ತೊಗೊಬೇಕಾಗಿ ಬರುತ್ತೆ. ಅದಲ್ಲ, ಉದ್ದೇಶಪೂರ್ವಕವಾಗಿ ಕೆಲವರು ಪೊಲೀಸ್ನವರು ತಪ್ಪು ಸೆಕ್ಷನ್ಗಳು ಹಾಕಿರ್ತಾರೆ, ಅಂಥವ್ರಿಗೆ ಏನಾದ್ರು ಕಾನೂನಲ್ಲಿ ಶಿಕ್ಷೆ ಇದೆಯಾ? ಶಿಕ್ಷೆ ಇದೆ. 197 IPC ಪ್ರಕಾರ ನೀವು ಇಂಥ ಕೇಸ್ಗಳಲ್ಲಿ ವೆರಿ ಗ್ರೇವ್ ಅಫೆನ್ಸಲ್ಲಿ, ರೇರೆಸ್ಟ್ ಆಫ್ ರೇರ್ ಅಫೆನ್ಸಲ್ಲಿ ನೀವೇನಾದರೂ ಸುಳ್ಳು ಸಾಕ್ಷಿಗಳು ಒದಗಿಸೋದಾಗಲಿ, ಸುಳ್ಳು ವಿಟ್ನೆಸ್ಗಳು ಕರ್ಕೊಂಬಂದಲ್ಲಿ ಹೇಳ್ಸೋದಾಗಲಿ ಮಾಡಿದಲ್ಲಿ ಏನಾಗುತ್ತೆ, 197 ಇಂಡಿಯನ್ ಪೀನಿಯಲ್ ಕೋಡ್ ಪ್ರಕಾರ ಅವ್ರಿಗೆ 7 ವರ್ಷಗಳ ಕಾಲ ಶಿಕ್ಷೆ ಇರುತ್ತೆ.